ಲಕ್ಕಿ ಟ್ವಿಸ್ಟ್ ಅನ್ನುವಂತೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಸರ್ಕಾರವನ್ನ ರಚನೆ ಮಾಡೋಕೆ ಎಡಿಎಂಕೆ ಪಕ್ಷವನ್ನ ಆಹ್ವಾನಿಸಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರ ಹೋಗಿದೆ. ಪತ್ರವನ್ನ ಬರೆದಿರೋದು ಅಣ್ಣಾ ಮುನ್ನೇತ್ರ ಮಕ್ಕಳ ಕಳಗಂ ಎಎಂಎಂಕೆ ಪಕ್ಷದ ಟಿಟಿವಿ ದಿನಕರನ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಚುನಾವಣೆಯಲ್ಲಿ ಎಎಂಎಂಕೆ ಪಕ್ಷ ಒಂದು ಸೀಟನ್ನ ಗೆದ್ದಿದೆ. ಕಾಮರಾಜ್ ಅನ್ನುವಂಥ ಒಬ್ಬ ಅಭ್ಯರ್ಥಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಆ ಪತ್ರದಲ್ಲಿ ಟಿಟಿವಿ ದಿನಕರನ್ ಮಾಡಿರುವಂತಹ ಆಗ್ರಹ ಏನು? ಎಐಎಡಿಎಂಕೆ ಪಕ್ಷವನ್ನ ಹೊಸ ಸರ್ಕಾರ ರಚನೆ ಮಾಡೋದಕ್ಕೆ ನೀವು ಆಹ್ವಾನಿಸುವಂತಹ ಕೆಲಸವನ್ನ ಮಾಡಬೇಕು. ನಮ್ಮ ಪಕ್ಷ ಅವರಿಗೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳಿ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಸಾಂವಿಧಾನಿಕವಾಗಿಯೂ ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ, ಈಗ ವಿಜಯ್ ಅವರ ಪಕ್ಷಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು, ಅಂದ್ರೆ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅವರಿಂದ ಸಾಧ್ಯ ಆಗದೇ ಇದ್ದಂತಹ ಟೈಮ್ನಲ್ಲೂ ಕೂಡ ಎರಡನೇ ಅತಿ ದೊಡ್ಡ ಪಕ್ಷವಾಗಿರುವಂತಹ ಡಿಎಂಕೆಗೆ ಆ ಅವಕಾಶವನ್ನ ಕೊಡಬೇಕು. ಡಿಎಂಕೆ ಕೈಯಿಂದ ಸಾಧ್ಯವಾಗದಿದ್ದಾಗ ಆ ನಂತರ ಮೂರನೇ ಅತಿ ದೊಡ್ಡ ಪಕ್ಷವಾಗಿರುವಂತಹ ಎಐಎಡಿಎಂಕೆ ಅಂಗಳಕ್ಕೆ ಆ ಬಾಲ್ ಬರುತ್ತೆ. ಬಟ್ ಸದ್ಯದ ಸಿಚುವೇಶನ್ ಅಲ್ಲಿ ಆ ರೀತಿಯಾದಂತಹ ಬೆಳವಣಿಗೆ ಇಲ್ಲ. ಆದ್ರೂ ಟಿಟಿವಿ ದಿನಕರನ್ ಅವರು ಬರೆದಿರುವಂತಹ ಈ ಪತ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ವಿಜಯ್ ಅವರು ಬಹುಮತವನ್ನ ಪಡೆಯುವುದಕ್ಕೆ ಒದ್ದಾಡ್ತಾ ಇರೋದು, ಅಕ್ಷರಶಃ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ವಿಜಯ್ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲದೆ ಇರೋದೇ ಕಾರಣ ಅನ್ನುವಂತಹ ವಿಶ್ಲೇಷಣೆ ಕೂಡ ಇದೆ. ಯಾಕಂದ್ರೆ ಬಹುಶಃ ನೀವು ಇವತ್ತು ಬೆಳಗ್ಗಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ನಿಮ್ ಗಮನದಲ್ಲಿರುತ್ತೆ, ಈ ಸಣ್ಣ ಪುಟ್ಟ ಪಕ್ಷಗಳು ಏನಿದ್ದಾವೆ, ಅದು ವಿಸಿಕೆ ಆಗಿರಬಹುದು, ಸಿಪಿಐ ಸಿಪಿಐಎಂ ಆಗಿರಬಹುದು, ಅವರೆಲ್ಲರ ಬೇಸರಕ್ಕೆ ಕಾರಣ ಆಗಿದ್ದು ನಟ ವಿಜಯ್ ಅವರು ಖುದ್ದಾಗಿ ನಮ್ಮ ಜೊತೆ ಮಾತುಕತೆಗೆ ಬರಲಿಲ್ಲ, ವಾಟ್ಸ್ಆಪ್ ಮೂಲಕ ಮೆಸೇಜ್ ಹಾಕಿದ್ರು, ಈ ಕಾರಣಕ್ಕಾಗಿ ಬೇಸರಗೊಂಡಿದ್ರು. ಒಂದು ರಾಜಕೀಯ ಪ್ರಬುದ್ಧ ನಡೆ ಏನಾಗಿರುತ್ತೆ, ಸರ್ಕಾರ ರಚನೆಗೆ ನಂಬರ್ಸ್ ಅನಿವಾರ್ಯ ಇದ್ದಾಗ ಖುದ್ದಾಗಿ ಹೋಗಬೇಕು, ಮಾತುಕತೆ ನಡೆಸಬೇಕು, ಮೀಟ್ ಆಗಬೇಕು. ಆದ್ರೆ ವಿಜಯ್ ಅವರು ಅದನ್ನ ಮಾಡಿರ್ಲಿಲ್ಲ, ತಮ್ಮ ಪಕ್ಷದ ಮುಖಂಡರನ್ನ ಕಳುಹಿಸಿದ್ರು. ಹೀಗಾಗಿನೇ ನೀವು ಗಮನಿಸಿರಬಹುದು, ರಾಜ್ಯಪಾಲರ ಭೇಟಿಯ ನಂತರ ವಿಜಯ್ ನೇರವಾಗಿ ಹೋಗಿದ್ದು ಎಡಪಕ್ಷಗಳ ಕಚೇರಿಗೆ. ಎಡಪಕ್ಷಗಳ ಎರಡೂ ಕಚೇರಿಗೆ ಭೇಟಿಯನ್ನ ಕೊಡ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಅಂದ್ರೆ ಯಾವ ವಿಚಾರಕ್ಕೆ ಎಡಪಕ್ಷಗಳು ಬೇಸರಗೊಂಡಿದ್ವೋ, ಬೆಂಬಲ ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ವೋ, ಅದನ್ನ ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನ ವಿಜಯ್ ಮಾಡಿದ್ರು. ಬಹುತೇಕ ಇದನ್ನ ಮೊದಲೇ ಮಾಡಿದ್ದಿದ್ರೆ ಇಷ್ಟು ಹೊತ್ತಿಗೆ ಆ ರಾಜಕೀಯ ಪಕ್ಷಗಳ ಬೆಂಬಲ ನಟ ವಿಜಯ್ ಅವರಿಗೆ ಸಿಗ್ತಾ ಇತ್ತೋ ಏನೋ. ಇನ್ನು ಎರಡು ಪಕ್ಷಗಳಿಂದ ಅಡೆತಡೆ ಇದೆ. ಈಗ ಮುಸ್ಲಿಂ ಲೀಗ್ ಆಲ್ರೆಡಿ ನಾವು ರೂಲ್ಡ್ ಔಟ್ ಮಾಡಿಬಿಟ್ಟಿದೆ, ನಾವು ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿ. ಈಗ ಉಳಿದಿರೋದು ವಿಸಿಕೆ ಪಕ್ಷ ಮಾತ್ರ. ಅವರಿನ್ನೂ ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ಇದೆಲ್ಲದರ ಮಧ್ಯೆ ಟಿಟಿವಿ ದಿನಕರನ್ ಎಐಎಡಿಎಂಕೆ ಪಕ್ಷಕ್ಕೆ ನೀವು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ನೋಡಿ, ಟಿಟಿವಿ ದಿನಕರನ್ ಶಶಿಕಲಾ ಅವರ ಆಪ್ತರಾಗಿದ್ದವರು. ಈ ಹಿಂದೆ ಎಡಿಎಂಕೆ ಪಕ್ಷದ ಜೊತೆಯೇ ಅಸೋಸಿಯೇಟ್ ಆಗಿದ್ದಂತಹ ವ್ಯಕ್ತಿ. ಅದಾದ ನಂತರ ಆದಂಥ ವೈರುಧ್ಯಗಳು ಅಥವಾ ಭಿನ್ನಾಭಿಪ್ರಾಯಗಳು, ಶಶಿಕಲಾ ಅವರೇ ಸಪರೇಟ್ ಆ ಪಕ್ಷವನ್ನ ಕಟ್ತಾರೆ, ಟಿಟಿವಿ ದಿನಕರನ್ ಅವರೇ ಮತ್ತೊಂದು ಪಕ್ಷವನ್ನ ಕಟ್ತಾರೆ. ಟಿಟಿವಿ ದಿನಕರನ್ ಅವರ ಪಕ್ಷದಿಂದ ಒಬ್ಬ ಶಾಸಕ ಗೆಲುವನ್ನ ದಾಖಲು ಮಾಡಿದ್ದಾರೆ, ಕಾಮರಾಜ್ ಅಂತ ಹೇಳಿ ಅವರ ಹೆಸರು. ಅವರ ಬೆಂಬಲವನ್ನ ಇಟ್ಕೊಂಡೆ ಇವರೀಗ ರಾಜ್ಯಪಾಲರಿಗೆ ಪತ್ರ ಬರೆದಿರೋದು. ಪಕ್ಷದ ಮುಖ್ಯಸ್ಥರಾಗಿ ಎಡಿಎಂಕೆಯನ್ನ ನೀವು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಒಬ್ಬ ಶಾಸಕ, ಎಡಿಎಂಕೆ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ, ಪತ್ರ ನಾರ್ಮಲಿ ನೋಡಿದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಿದ್ರು, ವಿಜಯ್ ಅವರಿಗೆ ಬಹುಮತ ಪಡೆಯೋದಕ್ಕಾಗ್ತಾ ಇರುವಂತಹ ಕಷ್ಟ ಇದೆಯಲ್ಲ, ನಂಬರ್ಸ್ನ ಒಟ್ಟು ಮಾಡೋದಕ್ಕೆ ಅವ್ರು ಮಾಡ್ತಾ ಇರುವಂತಹ ಸರ್ಕಸ್ ಇದೆಯಲ್ಲ, ಅದರ ಸುತ್ತಮುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.